जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो मृदां यथा विनिमयो यत्र त्रिसर्गो मृषा तेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदु तं सर्वभूतहृदयं मुनिमानतोऽस्मि नमस्कृत्य नरं चैव नरोत्तमं देवीं सरस्वतीं व्यासं ततो समुदीरयेत् सतां हरिः ओम्। ಮನುಷ್ಯನ ಶರೀರವನ್ನ ರಥಕ್ಕೆ ಹೋಲಿಸಿ ಅದಕ್ಕೊಬ್ಬ ಸಾರಥಿ, ಅದೊಬ್ಬ ರಥಿಕ, ಅಲ್ಲೊಬ್ಬ ನಾಯಕ, ಅಲ್ಲೊಬ್ಬ ಯಜಮಾನ, ಎದುರುಗಡೆ ಕುದುರೆ, ಪಕ್ಕದಲ್ಲಿ ರಸ್ತೆ, ಇನ್ನು ಪಕ್ಕಕ್ಕೆ ಹೋದ್ರೆ ರೋಡ್ ಹೋಗಿ ತೋಡು, ಹೀಗೆ ನೂರಾರು ಸಮಸ್ಯೆಗಳನ್ನೆಲ್ಲ ಎದುರುಗಡೆ ಇಟ್ಟು ದುಷ್ಟ ಅಶ್ವಗಳಾದ್ರೆ ಏನಾಗತ್ತೆ, ಸದಶ್ವಗಳಾದ್ರೆ ಏನಾಗತ್ತೆ ಅನ್ನೋದನ್ನ ಹೇಳಿದ್ರು. ಪ್ರವೃತ್ತವಾದ ಕರ್ಮದಲ್ಲಿ ತೊಡಗಿದ್ರೆ ಆವರ್ತನ, ನಿವೃತ್ತವಾದ ಕರ್ಮದಲ್ಲಿ ತೊಡಗಿದ್ರೆ ಅಪುನರಾವರ್ತನ ಅನ್ನುವ ಅಮೃತದ ಫಲದ ಉಣುವಿಕೆ ಅನ್ನುವ ವಿಷಯವನ್ನೆಲ್ಲ ನಿರೂಪಣೆ ಮಾಡಿದ್ರು. ನಾವು ಮುಂದೆ ನೋಡ್ಬೇಕಾದ್ದು ಹಿಂಸ್ರಂ ದ್ರವ್ಯಮಯಂ ಕಾಮ್ಯಂ ಅಗ್ನಿಹೋತ್ರಾದ್ಯಶಾಂತಿದಂ ದರ್ಶಶ್ಚ ಪೂರ್ಣಮಾಸರ್ಮಾಸ್ಯಂ ಪಶುಂ ದ್ರವ್ಯಮಯಂ ಕಾಮ್ಯಂ ಅಗ್ನಿಹೋತ್ರಾದ್ಯಶಾಂತಿದಂ. ಅಗ್ನಿಹೋತ್ರ, ದರ್ಶ ಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ, ಈ ತರದ ಅನೇಕ ಹೋಮ ಕರ್ಮಗಳು ಹಿಂಸೆಯಿಂದ ಕೂಡಿದೆ. ಪಶು, ಚರು, ಪುರೋಡಾಶ, ಸೋಮರಸ ಮುಂತಾದ ಅನೇಕ ದ್ರವ್ಯಗಳಿಂದ ಸೇರಿ ಮಾಡಬೇಕಾಗತ್ತೆ. ಒಂದು ವೇಳೆ ಈ ಕರ್ತವ್ಯ ಕಾಮ್ಯ ಫಲ ಉದ್ದೇಶದಿಂದ ಒಂದು ವೇಳೆ ಮಾಡಿದ್ರೆ ಇದು ಯಾವತ್ತೂ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ. ಇವರೇ ಹೀಗೆ ಹೇಳಿದ್ರೆ ಹೇಗೆ? ವೇದದಲ್ಲಿ ಹೇಳಿದೆ ಈ ಯಾವುದು ದರ್ಶ ಪೂರ್ಣಮಾಸ, ಅಗ್ನಿಹೋತ್ರ, ಚಾತುರ್ಮಾಸ ಇದೆಲ್ಲ ವೇದದಲ್ಲೇ ಹೇಳಿದ ಕರ್ತವ್ಯಗಳು. ಈ ಕರ್ತವ್ಯವನ್ನ ಮಾಡುವಾಗ ಇದನ್ನೇ ನೀವು ನಿರಾಕರಣೆ ಮಾಡುವ ಹಾಗೆ ಮಾತಾಡ್ತೀರಿ ಅಂದ್ರೆ ಏನರ್ಥ ಅಂದ್ರೆ, ಈ ಕರ್ತವ್ಯ ನಿಷ್ಕಾಮವಾಗಿ ಮಾಡಿದ್ರೆ ಉತ್ತಮ ಫಲವನ್ನ ಕೊಡುತ್ತೆ. ಮತ್ತೆ ಹಿಂಸೆಯನ್ನ ಒಡ್ಡುವಂತಹ ಕ್ರಿಯೆಯನ್ನ ಈ ಹಿಂದೆ ನಿರಾಕರಿಸಿ ಬಿಟ್ಟಿದ್ದಾರೆ. ಹಸಿಯಾಗವನ್ನ ಒಪ್ಪಿಕೊಂಡೇ ಇಲ್ಲ. ಪಶುಯಾಗ ಯಾವಾಗ ಅಂದ್ರೆ ಅದು ಕೃತತ್ರೇತಗಳಲ್ಲಿ ಮಾತ್ರ. ದ್ವಾಪರಕ್ಕಾಗುವಾಗ ಕೃಷ್ಣ ಅದನ್ನ ಪೂರ್ತಿ ನಿಷೇಧ ಮಾಡಿದ. ಯಾಕೆಂದ್ರೆ ಮನುಷ್ಯನ ಮನಸ್ಸಿನ ದೌರ್ಬಲ್ಯ ತಿನ್ಬೇಕು ಅನ್ಸಿದಾಗ ಹೋಮ ಮಾಡುವುದು ಅಂತ ಆಗ್ಬಿಡುತ್ತೆ, ಪ್ರಾಣಿಯ ಬಲಿಯನ್ನ ಕೊಟ್ಟು ಆಹಾರ ಸ್ವೀಕಾರ ಮಾಡುವುದು ಅಂತ. ಹಾಗಾಗಿ ಪ್ರಾಣಿ ಬಲಿಯನ್ನ ನಿಷೇಧ ಮಾಡುವುದಕ್ಕೋಸ್ಕರನೇ ಪಶುಯಾಗವನ್ನ ನಿರಾಕರಿಸಿ ಬಿಟ್ರು. ಅಷ್ಟಾದ್ರೂ ಕೂಡ ಅದರಲ್ಲಿ ಅನೇಕ ತರದ ತೊಂದರೆಗಳಿವೆ. ಒಂದು ವೇಳೆ ಕಾಮ್ಯ ಫಲದ ಉದ್ದೇಶದಿಂದ ಈ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರೆ ಅದು ಎಂದೂ ಕೂಡ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ.
ನಾವು ಯಾವುದರಿಂದ ಮೋಕ್ಷ ಆಗುತ್ತೆ ಅಂತ ಅನ್ಕೊಂಡು ಆ ವ್ರತಗಳೇ ಕೆಲವೊಂದ್ ಸರ್ತಿ ಮತ್ತಷ್ಟು ಸಂಸಾರಕ್ಕೆ ಕಾರಣವಾಗುತ್ತೆ, ಅಥವಾ ಅದು ತಾತ್ಕಾಲಿಕವಾದ ಸುಖವನ್ನ ಕೊಟ್ಟು ಮತ್ತಷ್ಟು ಕರ್ಮದ ಗಂಟಿನಲ್ಲಿಯೂ ಕೂಡ ಸಿಕ್ಕಿಸಬಹುದು. ಏತದಿಷ್ಟಂ ಪ್ರವೃತ್ತಾಖ್ಯಂ ಹುತಂ ಪ್ರಹುತಮೇವ ಚ ಪೂರ್ತಂ ಸುರಾಲಯ ಕಾಮ ಉಪಾಜೀವ್ಯಾದಿಲಕ್ಷಣಂ. ವೈಶ್ವದೇವ, ಅದಕ್ಕೆ ಹುತ ಅಂತ ಕರೀತಾರೆ. ಪ್ರಹುತ ಅಂದ್ರೆ ಬಲಿಹರಣ. ನೀರಿನಲ್ಲೇ ಆ ಬಲಿಯನ್ನು ನೀಡುವಂಥದ್ದು. ಬಲಿ ಅಂದ್ರೆ ಅನ್ನವನ್ನ ನಿವೇದಿಸುವಂಥದ್ದು. ವೈಶ್ವದೇವ ಬಲಿಹರಣ. ಆಮೇಲೆ ದೇವಾಲಯಗಳನ್ನ ಕಟ್ಟಿಸುವಂಥದ್ದು, ಉದ್ಯಾನಗಳನ್ನ ನಿರ್ಮಿಸುವಂಥದ್ದು, ಕೆರೆಬಾವಿಗಳನ್ನ ತೋಡುವಂಥದ್ದು, ಸಾಲು ಸಾಲು ಮರಗಳನ್ನ ನೆಡುವಂಥದ್ದು, ಇವೆಲ್ಲವೂ ಕೂಡ ಪೂರ್ತ ಅಂತ ಅನಿಸುತ್ತೆ. ಇಷ್ಟ ಮತ್ತು ಪೂರ್ತ ಅಂತ ಕರೀತಾರೆ. ಈ ಎರಡು ವ್ಯತ್ಯಾಸ ಏನು ಅಂದ್ರೆ, ಇಷ್ಟ ಅಂದ್ರೆ ಸ್ವಾತ್ಮ ಕೇಂದ್ರಿತವಾದದ್ದು, ಪೂರ್ತ ಅಂದ್ರೆ ಸಮಾಜ ಕೇಂದ್ರಿತವಾದದ್ದು. ಒಳ್ಳೆ ಕೆಲಸಗಳೇ ಎರಡೂ ಕೂಡ. ಆದರೆ ಅದು ಒಂದು ವೇಳೆ ಫಲೋದ್ದೇಶದಿಂದ ಯುಕ್ತವಾದರೆ, ಹರಕೆ ಹೊತ್ಕೊಂಡು ಮಾತ್ರ ಮಾಡಿದ್ರೆ ಹರಕೆ ಸಂದಾಯ ಆಗುತ್ತೆ. ಆದ್ರೆ ಅದು ಮತ್ತೆ ಜಗತ್ತಿನ ಚಕ್ರದಲ್ಲಿ ನಮ್ಮನ್ನ ತುತ್ತಿಸುವುದಕ್ಕೆ ಕಾರಣವಾಗುತ್ತೆ. ಆದ್ರಿಂದಾಗಿ ಇದನ್ನ ಪ್ರವೃತ್ತ ಕರ್ಮ ಅಂತ ಕರೀತಾರೆ. ಸಿಂಪಲ್. ಪ್ರವೃತ್ತ ಮತ್ತು ನಿವೃತ್ತದ ಡೆಫಿನೇಷನ್ ಏನು ಅಂದ್ರೆ, ಸ್ವಾರ್ಥ ಇದ್ದು ಮಾಡಿದ್ರೆ ಅದು ಪ್ರವೃತ್ತ, ಸ್ವಾರ್ಥ ಇಲ್ಲದೆ ಕೇವಲ ಭಗವತ್ ಪ್ರೀತಿಯಿಂದ ಭಗವತ್ ಪ್ರೀತಿಗಾಗಿ ಮಾಡಿದ್ರೆ ಅದು ನಿವೃತ್ತವಾಗುತ್ತೆ. ಅದು ಯಾವ ಕರ್ಮವು ಪ್ರವೃತ್ತ ಆಗ್ಬಹುದು, ಯಾವ ಕರ್ಮವು ನಿವೃತ್ತ ಆಗ್ಬಹುದು. ನೀವು ನಿವೃತ್ತ ಕರ್ಮ ಅಂತ ಒಂದು ಪಟ್ಟಿ ಕೊಡಿ, ಕೊಡ್ಲಿಕ್ಕಾಗಲ್ಲ. ಪ್ರವೃತ್ತ ಕರ್ಮ ಅಂತ ಒಂದು ಪಟ್ಟಿ ಕೊಡಿ, ಕೊಡ್ಲಿಕ್ಕೆ ಆಗುದಿಲ್ಲ. ಉದ್ದೇಶ ಏನು, ಇಂಟೆನ್ಷನ್ ಏನು, ಅದರ ಹಿನ್ನೆಲೆ ಮೇಲೆ ಡಿಪೆಂಡು. ಅಲ್ಲ, ಚಾತುರ್ಮಾಸ್ಯ ಮಾಡಿದ್ರು ಮತ್ತೆ ಸಂಸಾರಕ್ಕೆ ಬಿದ್ರು ಅಂದ್ರೆ ಬೀಳ್ಬೋದು, ಏನು ಸಮಸ್ಯೆ ಇಲ್ಲ. ಚಾತುರ್ಮಾಸ್ಯ ಮಾಡಿದ್ ಯಾಕೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಆಗ್ಲಿ ಅಂತ, ದೇವ್ರಿಗೆ ಪ್ರೀತಿ ಆಗ್ಲಿ ಅಂತ ಅಲ್ಲ. ಚಾತುರ್ಮಾಸ್ಯ ಮಾಡಿದ್ರಿಂದ ಒಂದಿಷ್ಟು ಪದಾರ್ಥಗಳನ್ನೆಲ್ಲ ತಗೊಳ್ಳೋದು ನಿಲ್ಸ್ಬೋದು. ಅದ್ ಮನೆಯಲ್ಲಿ ಒಂಚೂರು ಕಮ್ಮಿ ಖರ್ಚು ಮಾಡಿ ಮನೆಯಲ್ಲಿ ಎಲ್ರು ಬರೀ ಒಣ ತಿಂದು ಒಂದ್ 4 ತಿಂಗಳು ಉಳಿದ್ರೆ ನಾನೊಂದೆರಡು ಮನೆ ಕಟ್ಟಬಹುದು ಅಂತ ಯಜಮಾನ ಮನೆಯವರೆಲ್ಲೂ ಸೇರಿ ಪ್ಲಾನ್ ಮಾಡಿದ್ರೆ ಅದೇನು ಪುಣ್ಯಕರ ಅಲ್ಲ. ಅಥವಾ ಇನ್ನು ಕೆಲವರು ಇರ್ತಾರೆ, ಮಾಡದೇ ಇದ್ರೆ ನಮ್ಮನ್ನ ಏನ್ ಅನ್ಕೋತಾರೋ ಅಂತ ಬೈಕೊಂಡ್ ಎಲ್ಲರ ಮುಂದೆ ಹೇಳ್ಕೊಂಡು ಮಾಡ್ತಿರ್ತಾರೆ. ಆಮೇಲೆ ಒಳಗೋಗಿ ನಿಧಾನಕ್ಕೆ ಖರ್ಜೂರದು 4 ಉಂಡೆ ಮಾಡಿಟ್ಟು ಮಧ್ಯದಲ್ಲಿ ಅದನ್ನ ತಿಂದು ಇಲ್ಲಪ್ಪ ಬಹಳ ಕಷ್ಟ ವ್ರತ ಮಾಡುದು, ನನಗೆ ಸಾಕೋಬೇಕು ಆಗುತ್ತೆ ಅಂತ ಎಲ್ಲರ ಹತ್ರ ಸಿಂಪತಿ ಗೆಟ್ಟಿಸುವುದಾಗಿ ಬಿಟ್ರೆ ಆದ್ರಿಂದ ಮೋಕ್ಷ ಅಂತೂ ಖಂಡಿತ ಆಗುದಿಲ್ಲ. ಹಾಗಾಗಿ ಚಾತುರ್ಮಾಸ್ಯ ಮಾಡಿಯೂ ಮತ್ತೆ ಭೂಮಿಯಲ್ಲಿ ಬೀಳಬಹುದು. ಚಾತುರ್ಮಾಸ್ಯ ಮಾಡದೆ ತಾನು ನಿತ್ಯಾನುಷ್ಠಾನ ಬರೀ ಜಪ ಅನುಷ್ಠಾನ ಮಾತ್ರ ಮಾಡ್ತಾನೆ, ಆದ್ರೆ ಅದರಲ್ಲಿ ಅವನಿಗೆ ಅನನ್ಯವಾದ ಪ್ರೀತಿ ಇದ್ದು ಭಗವಂತನ ದರ್ಶನವನ್ನ ಕೋರಿ ನಿಷ್ಠೆಯಿಂದ ಮಾಡ್ತಾನೆ ಅಂದ್ರೆ ಅದರಿಂದನೇ ಅವನಿಗೆ ಮೋಕ್ಷ ಆಗ್ಬೋದು. ಮೋಕ್ಷ ಆಗುವುದಕ್ಕೆ ದೊಡ್ಡ ಹೋಮ ಕಾರಣ ಅಲ್ಲ, ಅಥವಾ ದೊಡ್ಡ ದೊಡ್ಡ ಯಾಗ ಕಾರಣ ಅಲ್ಲ, ಅವನ ಒಳಗೆ ಇರುವಂತಹ ಯೋಗದ ಸ್ಥಿತಿ ಕಾರಣ. ಅದರಿಂದ ಅವನು ಹೇಗೆ ಭಗವದ್ಯೋಗಕ್ಕೆ ಒಳಗಾಗಿದ್ದಾನೆ ಅವನು ಬಿಡುಗಡೆ ಹೊಂದುತ್ತಾನೆ. ಲೋಕಯೋಗಕ್ಕೆ ಲೋಕೋಪಯೋಗಿ ಆಗಿಬಿಟ್ಟಿದ್ದಾನೆ ಅಂದ್ರೆ ಆ ಇಲಾಖೆಯಲ್ಲಿ ಮತ್ತೆ 4 ವರ್ಷ ಅವನು ಅಧಿಕಾರವನ್ನು ಚಲಾಯಿಸುವಂತಾಗತ್ತೆ. ಹಾಗಾಗಿ ಆಯಾ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಮಾಡುವುದು ದೊಡ್ಡದಲ್ಲ, ಅದನ್ನ ನಿಷ್ಕಾಮವಾಗಿ ಮಾಡುವುದು ತುಂಬಾ ಕಷ್ಟ. ದ್ರವ್ಯಮೂಷ್ಮ ವಿಪಾಕಶ್ಚ ಧೂಮೋ ರಾತ್ರಿರಪಕ್ಷಯ ಅಯನಂ ದಕ್ಷಿಣಂ ಕೋಶಧಿವೀರುತ ಅನ್ನಂ ತಿಕ್ಷ್ಮೇಶ ಪಿತೃಯಾನಂ ಪುನರ್ಭವಃ ಏಕೈಕಸ್ಯಾನುಪೂರ್ವ್ಯಶ್ಚ ಭೂತ್ವಾ ಭೂತೆ ಅಜಾಯತೆ. ದ್ರವ್ಯಂ ಊಷ್ಮ ವಿಪಾಕಶ್ಚ, ಶಾಖದಿಂದ ಕಾಯಿಸಿ ಅಥವಾ ಬೇಯಿಸಿ ಪದಾರ್ಥವನ್ನ ಯಾರಾದ್ರೂ ಯೋಗ್ಯನಿಗೆ ಕೊಟ್ರೆ ಅದು ದ್ರವ್ಯದಾನ ಆಗುತ್ತೆ. ಇದು ಫಲೋದ್ದೇಶದಿಂದ ಕೂಡಿದ್ದಾದ್ರೆ, ಒಬ್ಬನಿಗೆ ಊಟ ಹಾಕುದು ಕೂಡ ನಾಳೆ ಅವನ್ ನಮ್ಮನ್ನು ಊಟ ಕರೀಲಿ, ಊಟ ಹಾಕುದು ಯಾಕೆ ಅಂತಂದ್ರೆ ಅವ್ನು ನಮ್ಮ ಬಗ್ಗೆ 4 ಜನರ ಹತ್ರ ಹೇಳ್ಕೊಂಡು ತಿರುಗ್ಲಿ, ಊಟ ಹಾಕುದು ಯಾಕೆಂದ್ರೆ ನಾನು 4 ಜನಕ್ಕೆ ಹಾಕಿದ್ದೇನೆ ಅಂತ ತೋರಿಸುವುದೇ ಆಗ್ಲಿ, ಇದೆಲ್ಲ ಆದ್ರೆ ಅದು ಪ್ರವೃತ್ತ ಕರ್ಮ ಆಗುತ್ತೆ.
ಇಂಥ ಪ್ರವೃತ್ತ ಕರ್ಮ ಮಾಡೋನು ಏನಾಗ್ತಾನೆ ಅಂದ್ರೆ ಧೂಮ, ರಾತ್ರಿ, ಕೃಷ್ಣ ಪಕ್ಷ, ದರ್ಶ, ದಕ್ಷಿಣಾಯನ ಮೊದಲಾದ ಅಭಿಮಾನಿ ದೇವತೆಗಳ ಮೂಲಕ ಚಂದ್ರಲೋಕಕ್ಕೆ ಹೋಗಿ ಮತ್ತೆ ಯಥಾ ಪ್ರಕಾರ ಮರ, ಬಳ್ಳಿ, ಅನ್ನ, ರೇತಸ್ಸುಗಳ ಮೂಲಕ ಮತ್ತೆ ಭೂಮಿಯಲ್ಲಿ ಬಿದ್ದು ಅದೇ ರೀತಿ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾನೆ. ಅಂದ್ರೆ ಪ್ರವೃತ್ತ ಕರ್ಮದ ದಾರಿ ಏನು ಅಂತ ಏನದು ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮ ಸಂಯೋಗಿ. ಅದೇ ಮಾತಿದೆ ನೋಡಿ. ದಕ್ಷಿಣಾಯನ, ಸೋಮ, ದರ್ಶ, ಅದು ಹಿಂದಿದ್ದು ಧೂಮ, ರಾತ್ರಿ, ಅಪಕ್ಷಯ, ಇದೆಲ್ಲವೂ ಕೂಡ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ. ಸೋಮ ಅಂದ್ರೆ ಚಾಂದ್ರಮಸಂ. ಅವನು ಪಿತೃಯಾನದ ಮೂಲಕ ಸುತ್ತುತ್ತಾ ಇರ್ತಾನೆ. ಅವನಿಗೆ ಸುತ್ತುದೇ ಒಂದು ಕೆಲಸ, ಅದೇ ಒಂದು ಖುಷಿ. ನಾನು ಸುತ್ತಾ ಇರ್ತೇನೆ ಎನ್ನುವುದೇ ಕೆಲವರಿಗೆ ಖುಷಿ ಇರುತ್ತೆ. ಅವರಿಗೇನು ಬಿಡುಗಡೆ ಆಗ್ಬೇಕು ಅಂತ ಯೋಚನೆ ಇರುವುದಿಲ್ಲ. ತಿರುಗ್ತಾ ಇದ್ರೆ ಆನಂದವಾಗಿರುತ್ತೆ. ಈ ಬೇಸಿಗೆ ಇರುವ ಊರುಗಳಲ್ಲಿ ಸಿಕ್ಕಾಪಟ್ಟೆ ಒಂದ್ ಕಡೆ ಕೂತ್ರೇನೆ ಕಷ್ಟ. ಎಲ್ಲಿಗಾದ್ರೂ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಸೆಕೆ ಹೋಗುತ್ತೆ, ಇಲ್ಲ ಅಂದ್ರೆ ಕೂಡ್ಲಿಕ್ಕೆ ಆಗಲ್ಲ ಒಂದ್ ಕಡೆ. ಹಾಗಾಗಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ, ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತನೂ ಕೇಳಲ್ಲ, ಒಟ್ಟು ಹೋಗ್ತಾ ಇರ್ಬೇಕು. ಹೋಗಿ 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 ಬೇಕಾದ್ರೆ ಮತ್ತೆ ರಾತ್ರಿ ಬೇಕಂತಂದ್ರೆ ಎಲ್ಲಿಗಾದ್ರೂ ಬಿಡಿ. ಈ ಕೆಲವರೆಲ್ಲ ಫ್ರೀ ಬಸ್ಸು ಅಂತ ಹೇಳಿ ಎಲ್ಲಿಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ಸಲ್ಲಿ ಕೂತ್ಬಿಡುದು, ಹೋಗ್ತಾ ಇರುದು. ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆಲ್ಲ ಹೋಗ್ತಾ ಇರುದು. ಅವರಿಗೆ ಸ್ವಲ್ಪ ಪಿಕ್ನಿಕ್ಗೆ ಹೋಗ್ಬೇಕು, ಎಲ್ಲೋ ಒಂಚೂರು ಮನೆಯಲ್ಲಿ ಬೋರ್ ಆಯ್ತು, ಗಲಾಟೆ ಆಯ್ತು, ಮುಖ ಊದಿಸ್ಕೊಂಡು ಬಂದದ್ದಾಯ್ತು, ಸರಿ ಮಾಡ್ಲಿಕ್ಕೆ ಮನಸ್ಸಲ್ಲಿ ಏನು ಅಲ್ಲಿ ಮನೆಯಲ್ಲಿ ಕೆಲಸಗಳು ಬೇಕಾದಷ್ಟು ಬೇರೆ ಬಿದ್ದಿದೆ, ಅದನ್ನ ಯಾರು ಮಾಡ್ತಾರೆ ಅಂತ ಸಿಟ್ಟು ಬಂದ್ರೆ ಸೀದಾ ಎದ್ದ, ಆಧಾರ್ ಕಾರ್ಡ್ ಇಟ್ಕೊಂಡು ಹೊರಟ. ಪರ್ಸು ಬೇಡ, ಬ್ಯಾಗು ಬೇಡ, ಹೆಂಗ್ ಬೇಕಾದ್ರೂ ಒಂದು ಗೋಣಿಯನ್ನು ಹೀಗೆ ಮೇಲಿಂದ ಕೆಳಗೆ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಮೇಲಿಂದ ಕೆಳಗೆ ಓಡ್ತಾ ಇರುದು. ಇದನ್ನ ಪಿತೃಯಾನ ಅಂತ ಕರೀತಾರೆ. ಯಾವುದು ನಿಶ್ಚಯ ಇಲ್ಲದೆ ಜೀವನವನ್ನ ಬರೀ ಕಿರಿಕಿರಿ ಅಂತ ಅಂದುಕೊಂಡು ತಿರುಗಾಡ್ತಾ ಇರುವಂತಹ ಒಂದಿಷ್ಟು ವರ್ಗ ಇದೆ. ಅದಕ್ಕೆ ಪಿತೃಯಾನ ಪುನರ್ಭವ. ಮತ್ತೆ ಸುತ್ತುದು ಮತ್ತೆ ಬರುದು, ಮತ್ತೆ ಸುತ್ತುದು ಮತ್ತೆ ಬರುದು, ತಿರುಗಾಟವೇ ಜೀವನ. ಏಕೈಕಸ್ಯಾನುಪೂರ್ವ್ಯಾಚ್ಛ ಭೂತ್ವಾ ಭೂತ್ವೇ ಹಜಾಯತೆ. ಹೀಗೆ ಪ್ರವೃತ್ತ ಕರ್ಮದಲ್ಲಿ ಬಿದ್ದವ ಧೂಮ ಮೊದಲಾದ ಸ್ಥಾನಗಳನ್ನ ದಾಟಿ ಕ್ರಮದಿಂದ ಕೊನೆಗೆ ಮತ್ತೆ ಭೂಮಿಯಲ್ಲಿ ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ ಇರ್ತಾನೆ. ಅವನಿಗೆ ಒಂದು ಸ್ಥಾನ ಅಂತಿಲ್ಲ, ನಿಲುಗಡೆ ಅಂತಿಲ್ಲ. ಅವನಿಗೆ ನಿಲ್ದಾಣ ಏನು ಅಂದ್ರೆ ಮತ್ತೊಂದು ಬಸ್ ಹತ್ಲಿಕ್ಕೆ ಸ್ಟಾಪ್ ಅಷ್ಟೇ. ಅದು ಇಲ್ಲಿಳ್ದ ಇನ್ನೊಂದು ಬಸ್ ಹತ್ತಿದ, ಅಲ್ಲಿ ತನಕ ಹೋಗ್ಲಿಕ್ಕೆ ಬೋರ್ ಆಗುತ್ತೆ. ಈ ಕಡೆ ತಿರುಗಿದ ಪಕ್ಕದ ಬಸ್ ಸ್ಟಾಪಿಗೆ ಬಂದ, ಮತ್ತೆ ಹತ್ತದ. ಈ ಪಾಸ್ ತಗೊಂಡ್ಬಿಟ್ರೆ ಬೆಂಗಳೂರಲ್ಲಿ ಆ ಪಾಸ್ ಇಡೀ ದಿವಸ ಎಷ್ಟೊತ್ತು ಎಲ್ಲಿಗ್ ಬೇಕಾದ್ರೂ ತಿರುಗ್ಬೋದು, ತಿರುಗ್ತಾ ಇರುದು. ಒಂದ್ಸರ್ತಿ ಪಾಸ್ ತಗೊಂಡ್ರೆ ಮುಗಿದೋಯ್ತು. ಆಮೇಲೆ ಯಾರು ಎಲ್ಲೂ ತಡೆಯುವುದಿಲ್ಲ. ಯಾವ ಬಸ್ಸಿಗೆ ಹೋಗ್ತಾ ಇದ್ದಿ, ಯಾಕೆ ಹೋಗ್ತಾ ಇದ್ದಿ, ಎಲ್ಲಿಗೆ ಹೋಗ್ತಾ ಇದ್ದಿ ಎಂತದ್ದು ಕೇಳಲ್ಲ, ಹೋಗ್ತಾ ಇರುದು. ಹಾಗೆ ತಿರುಗಾಟ ಅಂತ ಅನ್ನೋದು ಒಂದು ಹುಚ್ಚಿರುತ್ತೆ. ಅದು ಈ ಪ್ರವೃತ್ತ ಕರ್ಮದ ಪರಿಣಾಮವಾಗಿ ತಿರುಗುವ ತಿರುಬೋಕಿಯಾಗಿ ತಿರುಗ್ತಾ ಇರ್ತಾನೆ ಅಷ್ಟೇ. ನಿಷೇಕಾದಿ ಶ್ಮಶಾನಾಂತ ಸಂಸ್ಕಾರೈ ಸಂಸ್ಕೃತೋ ದ್ವಿಜ ಇಂದ್ರಿಯ ಯಜ್ಞ ಜ್ಞಾನದೀಪೇ ಜುಹ್ವತಿ. ಈ ಮನುಷ್ಯನ ಶರೀರಕ್ಕೆ ಸುಮಾರು 48 ಸಂಸ್ಕಾರಗಳು ಅಂತ ಹೇಳುತ್ತಾರೆ. ಅದರಲ್ಲಿ ಪ್ರಧಾನವಾಗಿ ಷೋಡಶ ಸಂಸ್ಕಾರ. ಅದು ಗರ್ಭಾಧಾನದಿಂದ ಹಿಡಿದು ಅಂತ್ಯೇಷ್ಟಿಯ ತನಕ ತಗೊಂಡ್ರೆ ಅದು 48 ಸಂಸ್ಕಾರಗಳಿವೆ. ಕೃಷ್ಣ ಸೂತ್ರಗಳಲ್ಲಿ ಅದರ ವಿವರ ವಿಸ್ತಾರವಾಗಿ ಬಂದಿದೆ. ನಮ್ಗೆ ಈಗ ನಾಮಕರಣ ಆಗ್ಬೇಕು, ಯಾಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ, ಅದರಲ್ಲಿ ಹೆಸರು ಕೊಡದೇ ಇದ್ರೆ ಅವರು ಒಬ್ಬ ಮನುಷ್ಯ ಬದುಕಿದ್ದಾನೆ ಅನ್ನೋದನ್ನೇ ಲೆಕ್ಕಕ್ಕೆ ತಗೊಳಲ್ಲ. ಅದಕ್ಕೋಸ್ಕರ ಒಂದು ನಾಮಕರಣ ಒಂದು ಕಾರ್ಯಕ್ರಮ ಆಗುತ್ತೆ, ನೇಮಿಂಗ್ ಸೆರೆಮನಿ ಅಂತ 4 ಜನ ಕರೆದು ಕಾರ್ಯಕ್ರಮ ಮಾಡುದಾಗತ್ತೆ. ಇದು ಬಿಟ್ರೆ ಆಮೇಲೆ ಅಕಸ್ಮಾತ್ ಅವನಿಗೆ ಉಪನಯನ ಅಂತ ಒಂದು ಆಗ್ಲೇಬೇಕು ಅಂತ ಹಠ ಇದ್ರೆ ಅದು ಹುಡುಗಿ ಕರೆಯವರು ಕೇಳಿಬಿಡ್ತಾರೆ, ಉಪನಯನೇ ಆಗಿಲ್ವ ಇವನಿಗೆ ಅಂತ ಬೈತಾರೆ. ಅದಕ್ಕೆ ಹಿಂದಿನ ದಿವಸ ಒಂದು ಅಥವಾ ಕೆಲವೊಮ್ಮೆ ಮದುವೆಯಲ್ಲೇ ಬೆಳಿಗ್ಗೆ ಹಾಕಿ ಮಧ್ಯಾಹ್ನ ಮದುವೆ ಮಾಡಿ ಬಿಡ್ತಾರೆ. 2 ಸಂಸ್ಕಾರದ ಖರ್ಚು ಒಂದೇ ಊಟದಲ್ಲಿ ಮುಗಿದೋಗುತ್ತೆ. ಹೀಗೆ ಆ ಸಂಸ್ಕಾರಗಳಿಗೆ ಬೆಲೆಯೇ ಇಲ್ಲದೆ ಸುಮ್ಮನೆ ಒಂದು
ಹೇಳ್ಕೊಳ್ಳಿಕ್ಕೆ ಮಾತ್ರ. ಬೇರೆ ಎಲ್ಲದ್ರಲ್ಲೂ ಮೀಸೆ ತಿರುವ ಹಮ್ಮಿನಲ್ಲಿ ಆಗಬೇಕಾದ ಸಂಸ್ಕಾರದ ಎಚ್ಚರವೇ ಇಲ್ಲದೆ ಹೋಗುವುದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ನಾವು ಮನೆಯಲ್ಲಿ ಯಜಮಾನ ಅಂತ. ಯಜಮಾನ ಶಬ್ದದ ಅರ್ಥ ಏನು ಕೇಳಿದ್ರೆ ಗೊತ್ತಿಲ್ಲ. ನಿತ್ಯ ಯಾಗ ಮಾಡ್ತಾ ಇದ್ರೆ ಯಜಮಾನ ಅವನು. ಅವನಿಗೆ ಮಾನವೂ ಇಲ್ಲ, ಯಜವೂ ಇಲ್ಲ. ಹೇಳ್ಕೊಳ್ಳಿಕ್ ಮಾತ್ರ ಮೀಸೆ ತಿರುಗಿಸ್ಕೊಂಡು ಎಲ್ಲ ನಾನು ಹೇಳಿದಾಗ ಆಗ್ಬೇಕು ಅಂತ ತಿರುಗ್ತಾ ಇರ್ತಾನೆ. ಆದ್ರೆ ಏನಾಗಿದೆ, ಎಲ್ಲರೂ ಅದೇ ಗಾಡಿಯಲ್ಲಿ ಹೋಗ್ತಾ ಇದ್ರೆ ನಾನು ಅದೇ ಗಾಡಿಯಲ್ಲಿ ಹೋಗ್ಬೇಕು ಅಂತ ಹೋಗ್ತಿದ್ದಾರಷ್ಟೇ. ತಿರುಗಿ ನಾವು ತಪ್ಪು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ, ನಮ್ಗೆ ಇದೆಲ್ಲ ಹೋಗ್ಬೇಕಾದ ಊರು ಅಂತ ಗೊತ್ತಿಲ್ಲ. ಎಲ್ರು ಹೋದಾಗೆ ಹೋದ್ರೆ ಆಯ್ತು ಅಂತ. ಹಾಗಾದ್ರೆ ಅದು ತಿರುಗಾಟದ ಮತ್ತೆ ಪಿತೃಯಾನವೇ ಆಗುತ್ತೆ. ಆದ್ರೆ ಯಾರಿಗೆ ಗರ್ಭಾಧಾನದಿಂದ ಹಿಡಿದು ಅಂತ್ಯೇಷ್ಟಿಯ ತನಕ ಸಂಸ್ಕಾರದ ಪ್ರಜ್ಞೆ ಯಾರಿಗೆ ಬರುತ್ತೆ, ಅವನು ನಿಜವಾಗಿ ದ್ವಿಜ ಆಗ್ತಾನೆ. ದ್ವಿಜ ಅಂದ್ರೆ ಎರಡನೇ ಬಾರಿ ಹುಟ್ಟುವುದು. ಎರಡನೇ ಬಾರಿ ಹುಟ್ಟುವುದು ಅಂದ್ರೆ ಪ್ರಜ್ಞಾವಂತಿಕೆಯಿಂದ ಹುಟ್ಟುವುದು. ಆ ಪ್ರಜ್ಞಾವಂತಿಕೆಯಿಂದ ಹುಟ್ಟುವಾಗ ಬೆಳಕಿನ ದಾರಿಯಲ್ಲಿ ಸಾಕ್ತಾನೆ ಅವನು. ಇಂದ್ರಿಯೇಶು ಕ್ರಿಯಾಯಜ್ಞಾನ್ ಜ್ಞಾನದೀಪೇಶು ಜುಹ್ವತಿ. ಇಂದ್ರಿಯಗಳಿಂದ ಕ್ರಿಯೆ ಮಾಡುವಾಗಲೂ ಆ ಕ್ರಿಯಾಕಲಾಪಗಳನ್ನೆಲ್ಲ ಜ್ಞಾನವೆಂಬ ಬೆಂಕಿಯಲ್ಲಿ ಆಹುತಿಯಾಗಿ ಕೊಡುವುದರಿಂದ ಅವನ ಪ್ರತಿಯೊಂದು ಕ್ರಿಯೆಗಳು ಕೂಡ ಸಂಸ್ಕೃತವಾಗುತ್ತೆ, ಸಂಸ್ಕಾರಗೊಳ್ಳುತ್ತೆ. ಅದರಲ್ಲಿ ಪಾಪಕರ್ಮಗಳು ಹುಟ್ಟುವುದಿಲ್ಲ, ಪ್ರವೃತ್ತ ಕರ್ಮಗಳ ಬಗ್ಗೆ ಅವನಿಗೆ ಆಸಕ್ತಿ ಇರುವುದಿಲ್ಲ. ಕೇವಲ ಭಗವತ್ ಪ್ರಜ್ಞೆಯಿಂದ ಪ್ರಾಣೋತ್ಕ್ರಮಣ ಕಾಲದವರೆಗೂ ಕೂಡ ಈ ಯಜ್ಞದ ಚಿಂತನೆಯಲ್ಲಿಯೇ ತಟಸ್ಥ ದೇವತೆಗಳನ್ನು, ಸಕಲ ತತ್ವಾಭಿಮಾನಿ ದೇವತೆಗಳನ್ನು ಕೂಡ ತನ್ನಲ್ಲಿ ಆಹುತಿಯಾಗಿಸಿಕೊಂಡು, ತನ್ನ ಅಂತರ್ಯಾಮಿಯಾದ ಭಗವಂತನಲ್ಲಿ ಆಹುತಿಯಾಗಿಸಿಕೊಂಡು ಅವರ ಅಧೀನ ಅಂತ ಧ್ಯಾನಿಸಿ ಉತ್ತಮ ಲೋಕವನ್ನ ಹೊಂದುತ್ತಾನೆ. ಇದು ಒಬ್ಬ ನಿಜವಾಗಿ ದ್ವಿಜ ಅನ್ನಿಸಿಕೊಂಡವನ ಲಕ್ಷಣ. ಸರಿ, ನೀವೇನು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಮನಸ್ಸನ್ನು ಒಪ್ಪಿಸುವುದು, ದೇವತೆಗಳನ್ನ ಅವರ ಉತ್ತಮ ಸ್ಥಾನದಲ್ಲಿ ಇರುವಂತಹ ದೇವತೆಗಳಿಗೆ ನಿಯಮಿಸುವುದು ಅಂತ ಹೇಳಿದ್ರಿ. ಸ್ವಲ್ಪ ಬಿಡಿಸಿ. ಇಂದ್ರಿಯಾಣಿ ಮನಸ್ಸೇವಂ ವಾಚಿ ವೈಕಾರಿಕಂ ಮನ ಕಾಂತು ಈ ಪದಾರ್ಥಗಳನ್ನೆಲ್ಲ ಇಂದ್ರಿಯಗಳಲ್ಲಿ ಹೋಮಿಸುವುದು. ಇಂದ್ರಿಯೇಭ್ಯ ಪರಾಶಕ್ತ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಅಂತ ಎಲ್ಲೋ ಹೇಳಿಬಿಟ್ಟಂತಹ ಮಾತಿನಲ್ಲಿ 4ನೇ ಅಧ್ಯಾಯದ ಕೊನೆಯಲ್ಲಿ ಅಲ್ಲಿ ಇಂದ್ರಿಯಾಣಿ ಹಯಾನಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಅಂತ ಸ್ವಲ್ಪ ವ್ಯತ್ಯಾಸವಾಗಿ ಬಂದಿತ್ತು. ಅದು ಕಠೋಪನಿಷತ್ತಿನ ಮಾತು. ಅದರ ಅಲ್ಲಿದ್ದೇ ಇಲ್ಲಿ ಇನ್ನೊಂದು ರೀತಿಯಿಂದ ಬಂದಿದೆ ಅಷ್ಟೇ. ಆ ಮಾತು ಇಲ್ಲಿ ವಿವರಿಸ್ತಾ ಇದ್ದಾರೆ. ಎಲ್ಲ ಪದಾರ್ಥಗಳನ್ನ ಇಂದ್ರಿಯಗಳಲ್ಲಿ ಹೋಮಿಸಿದ್ರೆ ಇಂದ್ರಿಯಾಣಿ ಮನಸ್ಸಿ, ಇಂದ್ರಿಯಗಳೆಲ್ಲ ಮನಸ್ಸಿನಲ್ಲಿ ಹೋಮಗೊಳ್ತಾವೆ. ಹೋಮಗೊಳ್ಳುವುದು ಅಂದ್ರೆ ಮನಸ್ಸಿನ ನಿಯಂತ್ರಣದಲ್ಲಿ ಇದ್ದಾವೆ. ಅರ್ಥದ ದೇವತೆಗಳೆಲ್ಲ ಇಂದ್ರಿಯದ ದೇವತೆಗಳಲ್ಲಿ ಲಯ ಹೊಂದಿದ್ರೆ, ಇಂದ್ರಿಯದ ದೇವತೆ ಮನೋದೇವತೆಯಾದಂಥವನಲ್ಲಿ ಅಂದ್ರೆ ರುದ್ರನಲ್ಲಿ ಎಲ್ಲವೂ ಕೂಡ ಲೀನವಾಗುತ್ತೆ. ಇನ್ನು ಅದರ ಹಿಂದೆ ವಸ್ತುತ ಇದನ್ನ ತುಂಬಾ ವಿಸ್ತಾರವಾಗಿ ಬಿಡಿಸಿ ಹೇಳ್ಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಬರೀ ಆ ಇಂದ್ರಿಯಗಳನ್ನು ಮಾತ್ರ ಹೇಳ್ತಾರೆ. ವಸ್ತುತ ಒಂದು ಚಿಂತಿಸಿ, ಇಂದ್ರಿಯಗಳು ತಾನಾಗಿ ಯಾವುದೇ ಮೇಲಿನ ಶಕ್ತಿಗಳಲ್ಲಿ ಅದು ಲಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಚಿಂತಿಸ್ಬೇಕು, ನನ್ನ ಇಂದ್ರಿಯದ ಈ ಶಕ್ತಿಯನ್ನ ನಾನು ಮನಸ್ಸಿನಲ್ಲಿ ಆಧಾನ ಮಾಡ್ತೇನೆ, ಮನಸ್ಸನ್ನ ಬುದ್ಧಿಯಲ್ಲಿ, ಬುದ್ಧಿಯನ್ನ ಜೀವನಲ್ಲಿ, ಜೀವನನ್ನ ಪರಮಾತ್ಮನಲ್ಲಿ ಅಂತ ಹೀಗೆ ಮೇಲಿನ ತತ್ವದ ಕಡೆಗೆ ಹೋಗಬೇಕು ಅಂತ ಅನ್ನೋದು ಜೀವ ಚಿಂತಿಸುವುದು. ಅದನ್ನೇನೋ ಹೋಮ ಹಾಕಿದ ಹಾಗೆ ಸಮಿದೆಯನ್ನು ತಗೊಂಡೋಗಿ ಕುಂಡಕ್ಕೆ ಹಾಕಿದಾಗ ಹಾಕ್ಲಿಕ್ಕೆ ಬರುದಲ್ಲ. ಅವರಿಗಿಂತ ಅವ್ರ ಮೇಲಿನವರು ಅಂತ ನೆನಪು ಮಾಡ್ಕೊಳ್ಳುದು. ಇಲ್ಲಿ ಇಂದ್ರ ಮನೋಮಾನಿಯಾಗಿರುವಂತಹ ಶಕ್ತಿಯಲ್ಲಿ ಲಯ ಹೊಂದುತ್ತಾನೆ. ವೇದಾಭಿಮಾನಿನಿಯಾದ ಪಾರ್ವತಿಯಲ್ಲಿ, ಅಂದ್ರೆ ಆಕಾರ ಉಕಾರ ಮಕಾರ ಅಂತ ಓಂಕಾರಕ್ಕೆ ಅವಯವಗಳು ಅಂತ ಒಂದಿಷ್ಟು ತುಂಬಾ ವಿಸ್ತೃತವಾದ ಚಿಂತನೆ ಇದೆ. ನಾನು ಅದನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಆ ವರ್ಣ ಸಮಾಮ್ನಾಯ ಅಂತಾನೆ ಸಮಾಮ್ನಾಯ ಸಮಾಮ್ನಾತಃ ಅಂತ ಒಂದು ಸೂತ್ರದಲ್ಲಿ ಈ ಅಕ್ಷರ ಸಮುದಾಯದ ಒಂದು ದೊಡ್ಡ ಪರಿಚಯವನ್ನ ಕೊಡುತ್ತಾರೆ. ಅದು ಎಲ್ಲ ಬಂದು ನಿಲ್ಲುವುದು ಕೊನೆಗೆ ಓಂಕಾರದಲ್ಲಿ. ಆ ಓಂಕಾರದಲ್ಲಿ ನಿಲ್ಲುವುದು ಎಲ್ಲಿ ಅಂದ್ರೆ, ಓಂಕಾರ ಶುರುವಾಗಿ ಮುಗಿಯುವ ಒಂದು ನಾದ ಇದೆಯಲ್ವಾ, ಆ ನಾದ ಅನ್ನೋದು
ಸಮಗ್ರ ಚಿಂತನೆಯ ಸಮಗ್ರ ಪ್ರಾರ್ಥನೆಯ ಕೊನೆಯನ್ನ ಮುಟ್ಟಿಸತ್ತೆ. ಹೀಗೆ ನಿವೃತ್ತ ಕರ್ಮಿ ತನ್ನ ಒಳಗೆ ಇರುವಂತಹ ಎಲ್ಲ ಶಕ್ತಿಗಳನ್ನ ಮೇಲಿನ ಶಕ್ತಿಗಳಲ್ಲಿ ಆಧಾನ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದು ನಮಗೆ ಅರ್ಥ ಆಗುದೇನು ಅಂದ್ರೆ, ಅರ್ಥಕ್ಕಿಂತ ಇಂದ್ರಿಯಗಳು ದೊಡ್ಡದು, ಇಂದ್ರಿಯಕ್ಕಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಬುದ್ಧಿಗಿಂತ ಜೀವಕಲೆ ದೊಡ್ಡದು, ಜೀವಕಲೆಗಿಂತ ಜೀವವನ್ನು ನಿಯಮಿಸುವಂತದ್ದು ಮತ್ತೆ ಅನೇಕ ಶಕ್ತಿಗಳಿವೆ. ಅದರಲ್ಲಿ ಪ್ರಾಣ ಮುಖ್ಯ. ಉಸಿರಿಲ್ದೇ ಇದ್ರೆ ಜೀವಕ್ಕೂ ಏನು ಬೆಲೆ ಇಲ್ಲ. ಮತ್ತೆ ಉಸಿರಾಡುವ ಶರೀರದಲ್ಲಿ ಇದ್ದಾಗ ಮಾತ್ರ ಬೆಲೆ. ಪ್ರಾಣ ಇಲ್ಲಿದ್ದಾನೆ, ಜೀವ ಆ ಕಡೆ ಇದ್ದಾನೆ ಅಂದ್ರೆ ಶರೀರ ಮಧ್ಯದಲ್ಲಿ ಇದ್ದೇನ್ ಮಾಡ್ಬೇಕು, ಏನು ಉಪಯೋಗ ಇಲ್ಲ. ಇವನು ಅದನ್ನ ನೋಡ್ತಾ ಇರ್ಬೇಕು, ಶರೀರವು ಕೂಡ ಏನು ಅಲ್ಲಾಡದೆ ಸುಮ್ಮನೆ ನಿಂತಿರ್ಬೇಕು. ಅದರಿಂದಾಗಿ ಜೀವಕ್ಕೆ ಪ್ರಾಣನ ಸಹಕಾರ ಇದ್ದಾಗ ಶರೀರದಲ್ಲಿ ಕೆಲಸ ಮಾಡ್ಲಿಕ್ಕಾಗತ್ತೆ. ಅವನನ್ನೂ ನಿಯಮಿಸುವಂತಹ ವಾಯುರ್ಗಂಧಾನ್ ಇವಾಶಯಾತ್, ವಾಯು ಗಂಧವನ್ನು ಎತ್ತಿಕೊಂಡು ಹೋದಂತೆ ಪರಮಾತ್ಮ ಪ್ರಾಣನನ್ನೂ ಕೂಡ ಮನಃಷ್ಠಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರುಷತಿ, ಮನಸ್ಸು ಇಂದ್ರಿಯಗಳು ಎಲ್ಲವನ್ನೂ ಕೂಡ ಪ್ರಾಣ ಕರ್ಕೊಂಡು ಭಗವಂತನಲ್ಲಿ ಹೇಗೆ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಕೊಂಡು ಹೋಗಿ ಇಡ್ತಾನೋ, ಹಾಗೆ ಈ ಸಾಧಕನು ಕೂಡ ಮೇಲಿನ ದೇವತೆಗಳಲ್ಲಿ ತನ್ನ ಇಂದ್ರಿಯದ ಶಕ್ತಿಯನ್ನ ಹೋಮಿಸಿ, ದೇವತಾ ಶಕ್ತಿಯಲ್ಲಿ ಹೋಮಿಸಿ ತನ್ನನ್ನ ಒಪ್ಪಿಸ್ತಾನೆ. ಮುಂದಿನದು ಇನ್ನೂ ಕಷ್ಟ. ಓಂಕಾರಂ ಬಿಂದುನಾದೇತು ತಂತು ಪ್ರಾಣೇ ಮಹತ್ಯಮಂ ಅಗ್ನಿತುಲ್ಯ ದಿವಾವಹು ಶುಕ್ರಪರ. ಓಂಕಾರದ ಅಭಿಮಾನಿ ದೇವತೆ ಶೇಷ. ಅವನು ಬಿಂದುವಿನಲ್ಲಿ ನೆಲೆಸಿರ್ತಾನೆ. ಓಂಕಾರದಲ್ಲಿ ಆ ಬಿಂದುವಿನಲ್ಲಿ ನೆಲೆಸಿದಂತಹ ಶೇಷನನ್ನು ಅದರ ಮುಂದಿನ ಅಂಶವಾಗಿ ಸರಸ್ವತಿ ನಿಂತಿರ್ತಾಳೆ. ಆ ಸರಸ್ವತಿಯನ್ನ ನಾದಾಭಿಮಾನಿನಿಯಾಗಿ ಅವಳಲ್ಲಿ ಸಮರ್ಪಣೆ ಮಾಡಬೇಕು. ಹಾಗೆ ಸರಸ್ವತಿಯ ಮೂಲ ರೂಪದಲ್ಲಿ ಇರುವಂತಹ ಈ ಎಲ್ಲ ಉಳಿದ ದೇವತೆಗಳನ್ನ ಸರಸ್ವತಿಯ ಸಮೇತ ಚತುರ್ಮುಖನಲ್ಲಿ ಲಯಗೊಳಿಸುವಂತಹದ್ದು. ಚತುರ್ಮುಖನನ್ನು ಸಹಸ್ರಮುಖನಾದಂತಹ ನಾರಾಯಣನಲ್ಲಿ ಸಮರ್ಪಿಸುವುದು ಅಂತ. ಹೀಗೆ ಒಂದು ಓಂಕಾರಂ ಬಿಂದುನಾದೇತು ತಂತು ಪ್ರಾಣೇ ಮಹತ್ಯಮಂ. ಪ್ರಾಣ ಅಂದ್ರೆ ವಾಯು. ವಾಯುವಿನಲ್ಲಿ ಮಹತ್ತಮನಾದಂತಹ ಪ್ರಾಣನಲ್ಲಿ, ಅದು ಮಹತ್ ಮತ್ತು ಪ್ರಾಣ ಅಂತ ಎರಡು ಶಬ್ದ ಯಾಕೆ ಬಳಸಿದ್ರು ಅಂದ್ರೆ, ಒಂದು ಕಡೆಯಿಂದ ಚತುರ್ಮುಖ, ಇನ್ನೊಂದು ಕಡೆಯಿಂದ ವಾಯು. ಇವರಿಬ್ರು ಒಂದೇ ಕ್ಲಾಸ್ನವರು. ಒಬ್ಬನಿಗೆ 98 ಮಾರ್ಕ್, ಒಬ್ಬನಿಗೆ 97 ಮಾರ್ಕ್, ಅಷ್ಟೇ ವ್ಯತ್ಯಾಸ. ಇಬ್ರು ಕೂಡ ಸಮಾನ ಕಕ್ಷೆಯವರು. ಆದ್ರೆ ಇಬ್ಬರ ಕೆಲಸ ಏನು ಅಂದ್ರೆ, ಒಬ್ಬನದ್ದು ಕೆಲಸ ಲೇಟ್ ಇದೆ. ಈಗ ಚತುರ್ಮುಖನಾಗಿ ಅವನು ಸೃಷ್ಟಿಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಅಂದ್ರೆ ಹೊರ ಪ್ರಪಂಚದ ಸೃಷ್ಟಿಯ ವ್ಯವಸ್ಥೆ. ಪ್ರಾಣ ಒಳ ಪ್ರಪಂಚದ ಸೃಷ್ಟಿಯ ವ್ಯವಸ್ಥೆ. ಈ ಚತುರ್ಮುಖ ತನ್ನ ಸೃಷ್ಟಿಯ ಕಾರ್ಯ ಮುಗಿದ ಮೇಲೆ ಅವನು ಬಿಡುಗಡೆ ಹೊಂದಿ ಮೋಕ್ಷಕ್ಕೆ ಹೋದಾಗ ಈ ಪ್ರಾಣ ಆ ಪೋಸ್ಟಿಗೆ ಬರ್ತಾನೆ, ಚತುರ್ಮುಖನ ಪೋಸ್ಟಿಗೆ ಬರ್ತಾನೆ. ಚತುರ್ಮುಖನ ಪೋಸ್ಟಿಗೆ ಬಂದಾಗ ಈ ಪ್ರಾಣನ ಪೋಸ್ಟಿಗೆ ಇನ್ನೊಬ್ರು ಬರ್ತಾರೆ. ಅವರು ಇನ್ನೊಂದು ಜೀವ, ಒಂದು ಗಣ ಕಾಯ್ತಾ ಇರ್ತದೆ, ರುಜುಸ್ತ ಗಣ ಅಂತ ಹೇಳ್ತಾರೆ. ಆ ಗಣದವರು ಅಲ್ಲಿ ಬಂದು ಚತುರ್ಮುಖನ ಪ್ರಾಣನ ಕೆಲಸವನ್ನು ಅವನು ಮಾಡ್ತಾನೆ, ಪ್ರಾಣ ಚತುರ್ಮುಖನ ಕೆಲಸವನ್ನು ಮಾಡ್ತಾನೆ. ಹೀಗೆ ಮಹತ್ ಪ್ರಾಣ ಮತ್ತು ಮಹತ್ ತತ್ವದಿಂದ ಚತುರ್ಮುಖನ ಹೆಸರನ್ನು ಹೇಳ್ತಾ ಇದೆ, ಪ್ರಾಣ ಶಬ್ದದಿಂದ ವಾಯುವನ್ನ ಹೇಳ್ತಾ ಇದೆ. ಪ್ರಾಣೇ ಮಹತಿ ಅಮುಂ ಅಂದ್ರೆ ಸರಸ್ವತಿಯನ್ನು ಚತುರ್ಮುಖನಲ್ಲಿ, ಭಾರತಿಯನ್ನು ಪ್ರಾಣನಲ್ಲಿ ಸಮರ್ಪಿಸಿ ಅವರಿಬ್ಬರು ಮುಂದೆ ಪರಮಾತ್ಮನಲ್ಲಿ ಲಯಗೊಳ್ಳುವಂತಹ ಪ್ರಕ್ರಿಯೆಯನ್ನ ಹೇಳ್ತಾರೆ. ಅದು ನೇರ ಪರಮಾತ್ಮನಲ್ಲ, ಮತ್ತೆ ಮಧ್ಯದಲ್ಲಿ ಪ್ರಕೃತಿ ಇದೆ, ಪ್ರಕೃತಿಯಲ್ಲಿ ಸೇರಿ ಪ್ರಕೃತಿ ಪರಮಾತ್ಮನಿಗೆ ಸೇರುತ್ತೆ ಅಂತ ಇಷ್ಟು ಹೇಳಿ ಅದನ್ನ ಅರ್ಚಿರಾದಿ ಮಾರ್ಗ ಅಂತ, ಬೆಳಕಿನ ಮಾರ್ಗ ಅಂತ ಅದನ್ನು ಹೇಳ್ತಾರೆ. ಅದೇ ಷಣ್ಮಾಸ ಉತ್ತರಾಯಣಂ ಅಂತ ಹೇಳಿದಂತಹ ಯೋಗಿ ಪ್ರಾಪ್ಯ ನಿವರ್ತತೆ. ಯೋಗಿಯು ಅದನ್ನ ಪಡೆದು ನಿವರ್ತತೆ, ಮತ್ತೆ ಮರಳಿ ಬರುವುದಿಲ್ಲ. ಆ ಮರಳಿ ಬಾರದ ದಾರಿ ಅನ್ನೋದು ಬೆಳಕಿನದ್ದು, ಮರಳಿ ಬರುವ ದಾರಿ ಅನ್ನೋದು ಕತ್ತಲೆಯದ್ದು ಅಥವಾ ಬೆಂಕಿಯಿಂದ ಹೊರಡುವ ಹೊಗೆ. ಧೂಮೋ ರಾತ್ರಿ ತಥಾ ಶುಕ್ಲ. ಇವರೆಲ್ಲ ವಾಪಸ್ ಬರ್ತಾರೆ, ತತ್ರ ಚಾಂದ್ರಮ ಸಂಯೋಗಿ. ಅವರು ವಾಪಸ್ ಭೂಮಿಗೆ ಬಂದು ಮತ್ತೆ ತಿರುಗ್ತಾ ಇರ್ತಾರೆ. ಹೀಗೆ ಎರಡು ದಾರಿಗಳ ಅಂಶವನ್ನ ಪರಿಚಯಿಸುವಾಗ, ಅರ್ಚಿರಾದಿ ಲೋಕಗಳ ಕಥೆಯನ್ನು ಹೇಳುವಾಗ ಅಗ್ನಿ, ಸೂರ್ಯ ಹಗಲಿನ ದೇವತೆ, ವಾಯು, ಶುಕ್ಲ, ರಾಕೋತ್ತರ, ಸ್ವರಾಟ್, ಅದು ಮುಂದಿನ ದೇವತೆಗಳನ್ನು ಹೇಳ್ತಾ ಹೋಗುತ್ತೆ. ಅಂದ್ರೆ ಜ್ಞಾನಿಗೆ ವಾಯು ಅಭಿಜಿತ್ ಅಂದ್ರೆ ಅತಿವಾಹಿಕ ಅಂತ ಆ ವಾಯುವಿನ ಹೆಸರು. ಅವನಿಂದ ಮುಂದೆ
ಅಭಿಜಿತ್ತು ಅವನು ದಿವ್ಯ ಅನ್ನೋದಕ್ಕೆ ಸಂಬಂಧಪಟ್ಟ ದೇವತೆ. ಶುಕ್ಲ ಪಕ್ಷಕ್ಕೆ ಸಂಬಂಧಪಟ್ಟ ಅಂದ್ರೆ ಹುಣ್ಣಿಮೆಯ ದೇವತೆ, ಅದನ್ನ ರಾಕ ಅಂತ ಕರೀತಾರೆ. ಸೋಮ ಚಂದ್ರನೇ ಇದ್ದಾನೆ. ರಾಕ ಅಂತ ಒಬ್ಳು ಸ್ತ್ರೀ ದೇವತೆ ಇದ್ದಾಳೆ. ಆಮೇಲೆ ವೈಶ್ವಾನರನ ಮೂಲಕ ಸ್ವರಾಟ್ ಇಂದ್ರಲೋಕಕ್ಕೆ ಅವನು ಹೋಗಿ ಸೇರ್ತಾನೆ. ಅಲ್ಲಿಂದ ಮತ್ತೆ ಇಂದ್ರನಿಂದ ಅಲ್ಲಿಂದ ಮೇಲೆ ಅಲ್ಲಿ ಹಿಂದೆ ಹೇಳಿತ್ತು ಅಲ್ಲಿ ಆ ಕಡೆಯಿಂದ. ಅದು ಪ್ರವೃತ್ತ ಮಾರ್ಗವಾಗಿದ್ರೆ ವಾಪಸ್ ಬರ್ತಾನೆ, ನಿವೃತ್ತ ಮಾರ್ಗವಾಗಿದ್ರೆ ವಾಪಸ್ ಬರೋ ಕೆಲಸ ಇಲ್ಲ. ಹೋದ್ಮೇಲೆ ಮತ್ತೆ ವಾಪಸ್ ಟಿಕೆಟ್ ವಾಪಸ್ ಇಟ್ಕೊಂಡು ಬರಬೇಕು, ವಾಪಸ್ ಕೊಡುವಾಗ ಅದು ಎಲ್ಲಿದೆ ಅಂತ ಹುಡುಕ್ಬೇಕು, ಈ ಸಮಸ್ಯೆ ಇಲ್ಲ ಅವರಿಗೆ. ಹೋದ ದಾರಿಗೆ ಸುಂಕ ಇಲ್ಲ ಅವರಿಗೆ. ನಮ್ಗೆ ಬಂದ ದಾರಿಗೂ ಸುಂಕ ಇರುತ್ತೆ. ವಾಪಸ್ ಮತ್ತೆ ಟಿಕೆಟ್ ಕಟ್ಕೊಂಡೇ ಬರ್ಬೇಕು. ಅವನು ವಾಪಸ್ ಬಿಡಲ್ಲ, ಇಲ್ಲ ಅಂದ್ರೆ ಇನ್ನೊಮ್ಮೆ ಕಟ್ಟಿ ಅಂತಾನೆ. ವಿಶ್ವೋತ ತೈಜಸ ಪ್ರಾಜ್ಞಸ್ತುರ್ಯ ಆತ್ಮ ಸಮನ್ವಯ ದೇವಯಾನಮಿದಂ ಪ್ರಾಹು ಭೂತ್ವಾ ಭೂತ್ವಾ ಅನುಪೂರ್ವಿಷಃ ಆತ್ಮಯಾಜ್ಯುಪಯಾ ಉಪಶಾಂತಾತ್ಮ ಹ್ಯಾತ್ಮಸ್ಥೋನ ನಿವರ್ತತೆ. ಧ್ರುವಲೋಕದ ಸ್ಥಿತಿಯನ್ನ ಹೇಳಿ ಅದರ ಆಚೆಗಿರುವಂತದ್ದು ವಿಶ್ವ ತೈಜಸ ಪ್ರಾಜ್ಞ ಅನ್ನುವಂತಹ ಮೂರು ನಮ್ಮ ಅವಸ್ಥೆಗಳನ್ನು ನಿಯಂತ್ರಿಸುವ ಶಕ್ತಿ. ಅಂದ್ರೆ ಪರಮಾತ್ಮನ ಮೂರು ರೂಪ ಇದೆ, ಅದು ಬಿಟ್ಟು ಲೋಕದಲ್ಲಿ ಮೂರು ಈ ಶಕ್ತಿಗಳು ಕೆಲಸ ಮಾಡ್ತವೆ. ಇವರೆಲ್ಲ ಭಾರತಿ ಅನ್ನುವ ಪ್ರಾಣನ ಮಡದಿಯ ಮಕ್ಕಳು. ಇವರು ಮುಂದೆ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ಅಂತ ಮತ್ತೆ 3 ಜನ ಮಕ್ಕಳಿದ್ದಾರೆ. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಇವರು 3 ಜನ. ಇವರು ಕೂಡ ಭಾರತೀಯ ಮಕ್ಕಳು. ಒಟ್ಟು 6 ಜನ ಈ ಭಾರತೀಯ ಮಕ್ಕಳು. ಇವರು 6 ಜನರು ಕೂಡ ಸಾಧನೆ ಮಾಡಿದವರನ್ನ ಭಾರತೀಯ ಸಮೀಪಕ್ಕೆ ತಂದು ಬಿಡುತ್ತಾರೆ. ಇವರಿಷ್ಟು ಜನ. ಭಗವಂತನ ರೂಪ 3 ಬೇರೆ ಇದೆ, ಸಂಕರ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಅದು ಬಿಟ್ಟು ಇಲ್ಲಿ ಇವರ ಮಕ್ಕಳು ಜನ ಇದ್ದಾರೆ. ಈ ಪ್ರಾಣಾಪಾನ ವ್ಯಾನುದಾನ ಸಮಾನ ಇದೆಯಲ್ಲ, ಇದು ಪರಮಾತ್ಮನ 5 ರೂಪಗಳಿವೆ. ಪರಮಾತ್ಮನ ಅತ್ಯಂತ ಹತ್ತಿರದ ಸೇವಕನಾದಂತಹ ಮುಖ್ಯ ಪ್ರಾಣನ 5 ರೂಪ ಇದೆ. ಅವನ ಮಕ್ಕಳು ಮತ್ತೆ ಪ್ರಾಣಾಪಾನ ವ್ಯಾನುದಾನ ಸಮಾನ ಅಂತ 5 ಜನ ಇದ್ದಾರೆ. ರುದ್ರದೇವನ ಮಕ್ಕಳು ಮತ್ತೆ 5 ಜನ ಪ್ರಾಣಾಪಾನ ವ್ಯಾನುದಾನ ಸಮಾನ ಅಂತ ಇದ್ದಾರೆ. ಅಂದ್ರೆ ಒಂದೇ ಅಡ್ರೆಸ್ಸಿಗೆ ಹಾಕಿದ್ರೆ ಎಲ್ರಿಗೂ ಹೋಗಿ ಮುಟ್ಟತ್ತೆ. ಅಂದ್ರೆ ಯಾರ್ಯಾರು ಎಲ್ಲಿ ಅಂತ ಸ್ವಲ್ಪ, ಅದಕ್ಕೆ ಅವರು ಭಾರತೀ ಪುತ್ರ ಅಂತ ಶಬ್ದ ಕೊಟ್ಟು ಹೇಳ್ತಾ ಇದ್ದಾರೆ. ಭಾರತೀ ಪುತ್ರ 3 ಜನ ಬೇರೆ, ಪರಮಾತ್ಮನ ರೂಪಗಳು ಬೇರೆ ಬೇರೆ. ಈ ಪರಮಾತ್ಮನ ರೂಪ ಅಂದ್ರೆ ವಿಶ್ವ ತೈಜಸ ಪ್ರಾಜ್ಞ ಅಂದ್ರೆ, ವಿಶ್ವ ಅಂದ್ರೆ ಎಚ್ಚರವನ್ನ ನೋಡುವಂತದ್ದು, ತೈಜಸ ಅಂದ್ರೆ ಕನಸನ್ನ ಕಾಣುವಂತದ್ದು, ಪ್ರಾಜ್ಞ ಅಂದ್ರೆ ಏನೂ ನೋಡದೆ ಮಲಗಿ ಆನಂದದಿಂದ ಕಾಲ ಕಳೆಯುವಂತದ್ದು. ಅದು ಆಸಮಂತಾತ್ ಪ್ರಕೃಷ್ಟಂ ಜಾನಾತಿ ಇತಿ ಪ್ರಾಜ್ಞ. ತೈಜಸ ಅಂದ್ರೆ ಈ ಕನಸನ್ನ ಬೆಳಕಿನ ಗೋಡೆಯಲ್ಲಿ ನೋಡುವಂತದ್ದು. ವಿಶ್ವ ಅಂದ್ರೆ ವಿಶತಿ ಸರ್ವತ್ರ, ಜಗತ್ತಿನ ಎಲ್ಲೆಡೆ ತಿರುಗ್ತಾ ಹೋಗುವಂಥದ್ದು. ಹೀಗೆ 3 ಶಕ್ತಿಗಳ, ಒಟ್ಟು 6 ಶಕ್ತಿಗಳ ವಿಶೇಷವನ್ನ ಪರಿಚಯಿಸಿದ್ರು. ಭಾರತೀಯ ಸಮೀಪಕ್ಕೆ ಹೋಗಿ ಸಾಧಕ ಮುಂದೆ ಪ್ರಾಣನನ್ನ ಸೇರುತ್ತಾನೆ. ಪ್ರಾಣನ ಅನುಗ್ರಹದಿಂದ ಮತ್ತೆ ಪರಮಾತ್ಮನ ಬಳಿಗೆ ಚತುರ್ಮುಖನ ಮೂಲಕ ಸೇರಿ ಬ್ರಹ್ಮಾಂಡದ ನವ ಆವರಣಗಳನ್ನ ದಾಟಿ ಹೋಗ್ಬೇಕು. ಅದು ನಾವು ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಯಾರಾದ್ರೂ ಒಂದು ಟಿಕೆಟ್ ಕೊಟ್ಟು ನೀವೇ ಹೋಗಿ ಅಂತ ಕಳಿಸಿದ್ರೆ ನಮ್ಗೆ ಹೋಗ್ಲಿಕ್ಕೆ ಗೊತ್ತೂ ಆಗುದಿಲ್ಲ, ಹೋದ್ರೆ ವಾಪಸ್ ಬರುದಲ್ಲ, ಎಲ್ಲಿಗೂ ಸೇರಲ್ಲ. ನಮ್ಮಲ್ಲಿ ಅಡ್ನಾಡಿ ಅಂತ ಹೇಳ್ತಾರೆ, ಆಚೆನೂ ಇಲ್ಲ ಈಚೆನೂ ಇಲ್ಲ ಅಂತ. ಅಲ್ಲಿ ಭಗವಂತನೇ ತನ್ನ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ಅನ್ನುವ 4 ರೂಪಗಳು ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವ ಶಕ್ತಿಯ ಮೂಲಕ ಕರ್ಕೊಂಡು ಹೋಗ್ತಾನೆ. ಇದಕ್ಕೆ ದೇವಯಾನ ಅಂತ ಕರೀತಾರೆ. ಆಗ ಹೇಳಿದ್ದು ಪಿತೃಯಾನ, ಹೀಗೆ ಹೇಳಿದ್ದು ದೇವಯಾನ. ಒಂದು ಕಡೆ ಮರಳಿ ಬರುವಂತದ್ದಕ್ಕೆ ಪಿತೃಯಾನ ಅಂತ ಹೆಸರು. ಬೆಳಕಿನ ಲೋಕಕ್ಕೆ ಹೋದ್ರೆ ಮತ್ತೆ ಮರಳಿ ಬರುವ ಮನಸ್ಸು ಬರುವುದಿಲ್ಲ, ಅದರಿಂದಾಗಿ ಬರುವ ಸಂದರ್ಭವೂ ಇರುವುದಿಲ್ಲ, ಆದ್ರಿಂದ ಜೊತೆಗೆ ದೇವಯಾನ ಅಂತ ಹೆಸರು. ಹೀಗೆ ವಿಷಯಗಳ ವಾಸನೆಗಳನ್ನ ಬಿಟ್ಟು, ವಾಸನೆ ಅಂದ್ರೆ ಸಂಸ್ಕಾರ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ವಾಸನೆ ಅಂದ್ರೆ ಮೂಗಿಡಿಯುವಂಥದ್ದು. ಇಲ್ಲಿ ಸಂಸ್ಕಾರದ ಪ್ರಭಾವ ಇಲ್ಲದಂತೆ ಅವನು ಭಗವಂತನಲ್ಲಿ ನೆಲೆಸಿ ಮತ್ತೆ ಸಂಸಾರದ ವ್ಯಥೆಗೆ ಆತ ಈಡಾಗುದಿಲ್ಲ. ಯಾಕೆಂದ್ರೆ ಆ ಸಂಸ್ಕಾರ ತಪ್ಪು ಅಂತ ಗೊತ್ತಾಗಿ ಆಗಿದೆ ಅವನಿಗೆ. ಆ ಅವ್ಯವಸ್ಥೆ ಅಂತ ಅನ್ನೋದು ತನಗೆ ಬೇಡ ಅಂತ ಅರ್ಥ ಆಗಿದೆ. ಹಾಗಾಗಿ ಸುಖವಾಗಿ ಇಲ್ಲೇ ಉಂಡು ತಿಂದು ತೇಗಿ ಮಲಗಿದ್ರು ಕೇಳೋರು ಯಾರು ಇಲ್ಲ, ಆರಾಮಾಗಿರುತ್ತೆ. ಮತ್ತೆ ಎಲ್ಲಾ ಕೆಲಸ ಮಾಡುವಾಗ್ಲೂ ಉತ್ಸಾಹ ಇರುತ್ತೆ, ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಅಸೂಯೆ ಇಲ್ಲ, ಎಲ್ಲರನ್ನು ಮಾತಾಡಿಸ್ತಾನೆ. ಹುಬ್ಬು ಗಂಟಾಕುವ ಕೆಲಸವೇ ಇಲ್ಲ, ಕೈ ಹಾಳಾಗೋಗ್ಲಿ ಅಂತ ಮುರಿಯುವ ಅವ್ಯವಸ್ಥೆ ಇಲ್ಲ, ಎಲ್ರು ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದ್ರಾಗಿ ಇದು ಬೆಟರ್.
ಇಲ್ಲಿರುವ ತನಕ ಅದರ ಬಗ್ಗೆ ಏನು ಗೊತ್ತಿಲ್ಲ, ಆದ್ರಿಂದ ಇಲ್ಲೇ ಇರೋಣ ಪರವಾಗಿಲ್ಲ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಉಳಿಸಿ. ಕೆಲವೊಂದ್ ಸರ್ತಿ ಒಂದ್ ದೇವ್ರ ಹತ್ರ ಕೇಳ್ತಾನೆ, ದೇವ್ರೇ ನನಗೊಂದ್ 5 ಕೋಟಿ ಏನಾದ್ರೂ ಹೇಗಾದ್ರೂ ಮಾಡಿ ನನ್ಗೆ ಒದಗಿಸು ಅಂತ. ದೇವ್ರ ಹೇಳ್ತಾನೆ, ನೀನ್ ಬಾ ನನ್ನಲ್ಲಿಗೆ ಕೊಡ್ತೇನೆ ಅಂತ. ಬೇಡ 5 ಕೋಟಿ ಬೇಡ, ನಾನು ಇಲ್ಲೇ ಇರ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಅದು ಸುಲಭದ ದಾರಿ ಅಲ್ಲ. ಸಂಸಾರದ ಕಡೆಗೆ ತಿರುಗಿ ನೋಡದೆ ಮುಂದೆ ಸಾಗುವುದು ಅನ್ನೋದಷ್ಟು ಸುಲಭದ ಮಾತಲ್ಲ. ಆದ್ರೂ ಸಾಗುವಂತ ಪ್ರವೃತ್ತಿ ನಮಗೆ ಬರಬೇಕು ಅನ್ನೋದನ್ನ ಈ ಪದ್ಯಗಳಲ್ಲಿ ಹೇಳ್ತಾರೆ. ಮತ್ತಷ್ಟು ಅಂಶಗಳನ್ನ ಮುಂದಿನ ಪದ್ಯಗಳಲ್ಲಿ ನಾವು ನಾಳೆ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾನುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಸಕಲಂ ಪರಸ್ಮೈ ಸುಮಂಗಲಾಃ ಏಮಂ ವಿನಂತಿ ವಿನಾ ವಿದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.